ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಯಾರ್ಯಾರು ನಾನು ಹೇಳುವಂತಹ ಈ ಒಂದು ಜಪವನ್ನು ಮಾಡಿಕೊಂಡು ಸಿದ್ಧಿಯ ಕಡೆಗೆ, ಸಾಧನೆ ಕಡೆಗೆ ಹೋಗ್ತಿರೋ, ನಿಮ್ಮ ಜೀವನದಲ್ಲಿ ಅದೃಷ್ಟ, ಅನುಕೂಲ, ನೀವು ಏನೇ ಒಂದು ಅಂದ್ಕೊಂಡಿದ್ರೂ ಕೂಡ ನಿಮಗೆ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ಹಾಗಾಗಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರದ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನು ನಿಮಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಏನಿದು ಪ್ರಯೋಗ ಅಂತ ಹೇಳಿದ್ರೆ, ಈ ಪ್ರಯೋಗದ ಹೆಸರು ಶಿವಸಾಧನೆ. ಶಿವನನ್ನು ಒಲಿಸ್ಕೊಂಡು ಶಿವನ ಜೊತೆಗೆ ಕನೆಕ್ಟಾಗಿ ನಿಮ್ಮ ಜೀವನವನ್ನು ಬಂಗಾರ ಮಾಡಿಕೊಳ್ಳುವಂತಹ ಒಂದು ಶಿವಸಾಧನೆಯ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಶಿವಸಾಧನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಅನುಕೂಲ, ಅಭಿವೃದ್ಧಿ ಮತ್ತು ಅವರು ಹಿಡಿದಂಥ ಕೆಲಸದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಶಿವಸಾಧನೆಯನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ಯಾವ ರೀತಿಯಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡಿದ್ದೀವಿ, ಆ ರೀತಿಯಲ್ಲಿ 54 ಅಥವಾ 108 ಇರ್ತಕ್ಕಂಥ ಒಂದು ರುದ್ರಾಕ್ಷಿ ಮಾಲೆಯನ್ನು ತಗೋಬೇಕು. ಶುದ್ಧವಾಗಿರ್ತಕ್ಕಂಥ ಭಸ್ಮವನ್ನು ತಗೋಬೇಕು. ಇದು ಎರಡೇ ನೀವು ತಗೊಳ್ಬೇಕಾಗಿರ್ತಕ್ಕಂಥದ್ದು. ಮಾಮೂಲಿಯಾಗಿ ನನ್ನ ಫಾಲೋಯರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿದೆ, ಒಂದು ಕಮಂಡಲ ಅಂತಕ್ಕಂಥದ್ದು ಅಥವಾ ನೀರಿನ ಪಾತ್ರೆ, ಒಂದು ಚಮಚ ಅಂತಕ್ಕಂಥದ್ದು ಬೇಕೇ ಬೇಕು. ಹಾಗಾಗಿ ಇದಿಷ್ಟನ್ನು ಇಟ್ಕೊಂಡು ಸೋಮವಾರದ ದಿನ ಸಂಧ್ಯಾ ಕಾಲದಲ್ಲಿ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ, ಅಂದರೆ ಸೂರ್ಯ ಹುಡ್ತಾನಲ್ಲ ಆ ದಿಕ್ಕಿಗೆ ಮುಖವನ್ನು ಮಾಡಿ, ಯಾರೂ ಇಲ್ಲದೆ ಇರತಕ್ಕಂಥ ಪ್ರಶಾಂತವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡು ಒಂದು 3 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಭಸ್ಮವನ್ನು ತಗೊಂಡು ತಮ್ಮ ಕೈ ಮೇಲೆ ಇಟ್ಕೊಂಡು ಶಿವಪಂಚಾಕ್ಷರಿ ಜಪವನ್ನು ಶುರು ಮಾಡಬೇಕು. ಶಿವಪಂಚಾಕ್ಷರಿ ಜಪ ನಿಮಗೆಲ್ಲ ಗೊತ್ತಿದೆ. ಒಂದು ಮಾಲೆ ಈ ರೀತಿ ಹೋಗ್ತಾ ಇದ್ದಂಗೆ ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ, ಓಂ ನಮಃ ಶಿವಾಯ ಶಿವಾಯ ನಮಃ, ಈ ರೀತಿಯಲ್ಲಿ ಶಿವಪಂಚಾಕ್ಷರಿ ಮಾಲೆಯನ್ನು ಹೇಳ್ತಾ ಹೋಗ್ಬೇಕು ಮಂತ್ರವನ್ನು. 1,25,515 1,25,515 ಜಪ ಆಗಬೇಕು. ಇಷ್ಟು ಜಪ ಸಂಖ್ಯೆಗಳು ಆದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳು ಪ್ರಾರಂಭ ಆಗುತ್ತೆ. ಜೀವನ ಬಹಳ ಸುಖಮಯವಾಗಿರುತ್ತೆ. ಒಂದು ದಿವಸ ಈ ಭಸ್ಮವನ್ನು ಇಟ್ಕೊಂಡಿರ್ತಕ್ಕಂಥ ಭಸ್ಮವನ್ನು ಒಂದು ತಟ್ಟೆಯಲ್ಲೋ ಒಂದು ಪೇಪರಲ್ಲೋ ಹಾಕಿಡಬೇಕು. ಇದೇ ಥರ ನೀವು ಭಸ್ಮವನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಇಷ್ಟು ಜಪಗಳು ಆದ ತಕ್ಷಣ ಆ ಭಸ್ಮವನ್ನೆಲ್ಲ ಕೂಡಿಸಿ ಒಂದು ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಶಿವಲಿಂಗವನ್ನು ಮಾಡಿ ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು. ಆ ಥರ ಒಂದು ಶಿವಲಿಂಗವನ್ನು ಮಾಡಿ ಪೂಜೆ ಶುರು ಮಾಡಿದ ಮೇಲೆ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ, ಅತಿ ಸರಳವಾಗಿರ್ತಕ್ಕಂಥ ಪರಿಹಾರ ಮತ್ತು ಬಹಳ ರಹಸ್ಯವಾಗಿರ್ತಕ್ಕಂಥ ಪರಿಹಾರ. ಈ ಒಂದು ಪರಿಹಾರವನ್ನು ನೀವು ಮಾಡಿ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ. ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ಒಂದಷ್ಟು ಜಪಗಳು ರಹಸ್ಯವಾಗಿರುತ್ತೆ, ಅದನ್ನ ಕೊಡೋಕ್ಕಾಗೋದಿಲ್ಲ. ಅಂತಹ ವಿಚಾರದಲ್ಲಿ ನೀವು ನಮ್ಮ ಹತ್ರ ಬಂದು ತಗೋಬೇಕು. ಯಾಕಂದರೆ ಅದನ್ನು ನಾವು ಬಹಳ ರಹಸ್ಯವಾಗಿ ಸಿದ್ಧಿ ಮಾಡ್ಕೊಂಡಿರ್ತೀವಿ. ಇನ್ನು ಕೆಲವು ಪರಿಹಾರಗಳನ್ನ ನಿಮಗೆ ನಾವು ಈ ಮೀಡಿಯಾ ಮುಖಾಂತರನೇ ಕೊಡ್ತೀವಿ. ಅಂಥದ್ದನ್ನು ನೀವೇ ಮಾಡಿಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವಂತಹ ಸಮಸ್ತ ಒಂದು ವಿಡಿಯೋಗಳು ಕೂಡ ನಿಮಗೆ ಬರಬೇಕು ಅಂದರೆ ಆ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಮಸ್ಕಾರ.